ಹೇ ಗಾಯ್ಸ್, ವೆಲ್ಕಮ್ ಬ್ಯಾಕ್ ದ ಕ್ರಿಕೆಟಿಂಗ್ ಟಾಪ್ ಸ್ಟೋರೀಸ್. ಮಗ ಫೈನಲಿ ಮಣ್ಣು ಮುಗಿಸಿದ್ದಾರೆ ಅಂತಾನೆ ಹೇಳ್ಬೋದು ಇಂಡಿಯಾದವರು ಪಾಕಿಸ್ತಾನದವ್ರಿಗೆ. ಈ ಒಂದ್ ಸಂಪತ್ಗೋಸ್ಕರ ಮ್ಯಾಚ್ ನ ನಾವು ಬಾಯ್ಕಾಟ್ ಮಾಡ್ತೀವಿ, ಇಂಡಿಯಾ ವಿರುದ್ಧ ಆಡಲ್ಲ. ಗೊತ್ತು ಗಾಯ್ಸ್, ಇಂಡಿಯಾ ವಿರುದ್ಧ ಇವ್ರಿಗೆ ಗೆಲ್ಲಕ್ಕಂತ ಕೆಪಾಸಿಟಿ ಇಲ್ವೇ ಇಲ್ಲ, ಟಚ್ ಮಾಡಕ್ಕಾಗಲ್ಲ ಇಂಡಿಯನ್ ಟೀಮ್ ನ. ಆ ಒಂದು ಉದ್ದೇಶದಿಂದ ಸುಮ್ನೆ ಎಲ್ಲಿ ಸೋತ್ಬಿಟ್ಟು ಮುಖಭಂಗ ಮಾಡಿಸ್ಕೊಳ್ಳೋದಕ್ಕಿಂತ ಮುಂಚೆ ಬಾಯ್ಕಾಟ್ ಅಂತ ಹೇಳ್ಬಿಟ್ಟು ಸುಮ್ನೆ ಮ್ಯಾಚ್ ನ ನಿಷೇಧ ಮಾಡಿಸ್ಕೊಂಡು ಈ ತರ ಮರ್ಯಾದೆ ಉಳಿಸ್ಕೊಳ್ಳೋಣ ಅಂತ ಅನ್ಕೊಂಡಿದ್ರು. ಆದ್ರೆ ವಿಧಿ ಅದಕ್ಕೂ ಬಿಡ್ಲಿಲ್ಲ ಅಂತಾನೆ ಹೇಳ್ಬೋದು ಗೈಸ್. ಹೀನಮಾನವಾಗಿ ಸೋತಿದ್ದಾರೆ ಅಂತಾನೆ ಹೇಳ್ಬೋದು. ಹತ್ತನ್ನು ಬರಕಾಗಿಲ್ಲ ಗೈಸ್ ಇವತ್ತಿನ ಮ್ಯಾಚ್ ಅಲ್ಲಿ ಅಂತೂ ಕ್ರೇಜಿ. ಒಟ್ಟಲ್ಲಿ ಇವತ್ತಿನ ಮ್ಯಾಚ್ ಅಲ್ಲಿ ಟಾಸ್ ಮಾತ್ರ ಇವ್ರ ಕೈಲಿ ಗೆಲ್ಲಕ್ ಆಗದಷ್ಟೇ, ಅದು ಬಿಟ್ಟು ಮ್ಯಾಚ್ ಅಂತೂ ಗೆಲ್ಲಕ್ ಚಾನ್ಸೇ ಇಲ್ಲ ಇವ್ರ ಕೈಲಿ. ಓಕೆ ಗೈಸ್, ಸ್ಟಾರ್ಟಿಂಗ್ ಇಂದ ಬರೋದಾದ್ರೆ ಏನು ಪಾಕಿಸ್ತಾನದವ್ರು ಗೆಲ್ಲೋದಕ್ಕಂತ ಆಗತ್ತಂದ್ರೆ ಅದು ಟಾಸ್ ಅಲ್ಲಿ ಮಾತ್ರ. ಮ್ಯಾಚ್ ಅಲ್ಲಿ ಅಂತೂ ಗೆಲ್ಲಕ್ ಆಗೋದಿಲ್ಲ ಗೈಸ್. ಟಾಸ್ ಗೆದ್ದು ಇಂಡಿಯಾದವ್ರು ಬ್ಯಾಟಿಂಗ್ ಆಡ್ತಾರೆ. ಅದರಲ್ಲಿ ಸೂರ್ಯಕುಮಾರ್ ಯಾದವ್ ಮೆನ್ಷನ್ ಮಾಡಿ ಹೇಳ್ತಾರೆ, ನಾವೆಲ್ಲಾ ಚಾಲೆಂಜ್ ಅಲ್ಲೂ ಅಕ್ಸೆಪ್ಟ್ ಮಾಡ್ಕೊತೀವಿ, ನಮ್ಗೆ ಮೇನ್ ಬೇಕಾಗಿದೆ ಇದೆ ಅಂತಾನೆ ಹೇಳ್ತಾರೆ. ಮುಖ ಕೊಡದಂಗೆ ಹೇಳ್ತಾರೆ ಅಂತಾನೆ ಹೇಳ್ಬೋದು. ಸಲ್ಮಾನ್ ಅಲಿ ಆಗೋದಲ್ಲೂ ಇಲ್ಲಾದ್ರೆ ಹ್ಯಾಂಡ್ ಶೇಕ್ ಮಾಡ್ತಾರೆ ಅಂತ ಅನ್ಕೊಂಡಿದ್ದು ಪಾಕಿಸ್ತಾನದವರು. ಹ್ಯಾಂಡ್ ಶೇಕು ಇಲ್ಲ, ಬದ್ನೇಕಾಯಿ ಏನು ಇಲ್ಲ ಅಂತಾನೆ ಹೇಳ್ಬೋದು. ಯಾವ ಹ್ಯಾಂಡ್ ಶೇಕು ಗೊತ್ತಿಲ್ಲ, ಯಾವ್ದು ಬಂದು ಪಾಕಿಸ್ತಾನ ಕ್ರಿಕೆಟ್ ಬಿಡ್ಗೆ ಮರ್ಯಾದೆ ಕೊಟ್ಟಿಲ್ಲ ಅಂತಾನೆ ಹೇಳ್ಬೋದು ಗೈಸ್ ಇಂಡಿಯನ್ ಕ್ರಿಕೆಟರ್ಸ್ಗಳು. ಆ ತರ ಒಂದು ಚಾಲೆಂಜ್ ತಿನ್ಸಿದ್ದಾರೆ, ಮಣ್ಣು ಮುಗಿಸಿ ನಡೆ ಅಂತ ಕಳ್ಸಿದಾರೆ ಅಂತ ಹೇಳ್ಬೋದು ಮನೆಗೆ. ಒಟ್ಟೆ ಇದು ಯಾವ ರೈವಲ್ರಿ ಅಂತ ನನ್ಗಂತೂ ಒಂದು ಗೊತ್ತಿಲ್ಲ ಗೈಸ್. ಬಟ್ ಅಲ್ಲ, ನನ್ಗೆ ಈ ಅಸೋಸಿಯೇಷನ್ ಟೀಮ್ ಆದ್ರೂ ಸ್ವಲ್ಪ ಟಕ್ಕರ್ ಕೊಡ್ತಾ ಇದ್ರು ಇಂಡಿಯಾದವ್ರಿಗೆ. ಇವ್ರು ಯಾವ ಟಕ್ಕರು ಕೊಡ್ಲಿಲ್ಲ, ಹತ್ರನು ಕೊಡ್ಲಿಲ್ಲ. ಇದು ಯಾವ ಟೀಮ್ ಅಂತ ಅನ್ಸ್ಬಿಡ್ತು ನನಗೆ ಗೈಸ್ ಒಂದ್ ಸಫರ್ ಟೈಮ್ ಅಲ್ಲಿ. ಏನು ಹೊಡೆದಿರೋ ಸ್ಕೋರ್ ನೋಡಿದ್ರೆ ಇಂಡಿಯಾದ 175 ಹೊಡೆದಿದ್ರು ಫಸ್ಟ್ ಇನ್ನಿಂಗ್ಸ್ ಅಲ್ಲಿ. ಆ ಒಂದ್ ರನ್ ಚೇಂಜ್ ಮಾಡೋದಕ್ಕೆ ತಿಣಕ ಆಡ್ಬಿಟ್ರು ಅಂತಾನೆ ಹೇಳ್ಬೋದು ಗೈಸ್. ಒಳ್ಳೆ ಈ ಮೊಬೈಲ್ ನಂಬರ್ ಇದೆ ಗೊತ್ತಾ, 7, 8, 9 ಏನ್ ಹೇಳ್ಬೇಕಂತ ನಂಗಂತೂ ಗೊತ್ತಿಲ್ಲ ಗೈಸ್. ಓಕೆ, ಸ್ಟಾರ್ಟಿಂಗ್ ಇಂದ ಹೇಳೋದಾದ್ರೆ ಅದೇ ಹೇಳಿದ್ರು ಗೈಸ್, ಪಾಕಿಸ್ತಾನ ಕೈಲಿ ಮ್ಯಾಚ್ ಅಂತೂ ಗೆಲ್ಲಕ್ಕಾಗಲ್ಲ. ಟಾಸ್ ಗೆದ್ಬಿಟ್ಟು ಫಸ್ಟ್ ಬ್ಯಾಟಿಂಗ್ ಹೇಳ್ತಾರೆ ಇಂಡಿಯಾದವ್ರಿಗೆ. ಆಸ್ ಯೂಶುವಲ್ ಅಭಿಷೇಕ್ ಶರ್ಮಾ ಅವರು ಡಕ್ ಔಟ್ ಆಗ್ತಾರೆ. ಅವ್ರು ಗೊತ್ತಲ್ಲ ಗೈಸ್, ಎತ್ತಿದ್ರೆ ಗದೆ ಇಳಿಸಿದ್ರೆ ವದೆ ಅಂತ. ಹೊಡೆದ್ರೆ 100 ಹೊಡಿತಾರೆ, ಇಲ್ಲಾಂದ್ರೆ ಡಕ್ ಔಟ್ ಆಗ್ತಾರೆ. ಅಭಿಷೇಕ್ ಶರ್ಮಾ ಡಕ್ ಔಟ್ ಆದ್ರು. ಅಲ್ಲಿಂದ ಒಂದೇ ಸಲ ಡೈರೆಕ್ಟ್ 50 ಇಯರ್ ಆಡ್ದಂತ ಇಶಾನ್ ಕಿಶನ್ ಪಾಕೆಟ್ ಡೈನಮೋ ಅಂತಾನೆ ಹೇಳ್ಬೋದು. ಎಷ್ಟು ಹೊಡಿತಾರೆ ಗೊತ್ತಾ, 77 ಹೊಡಿತಾರೆ ಗೈಸ್ 40 ಬಾಲ್ಗೆ. ಕ್ರೇಜಿ ಅಂತಾನೆ ಹೇಳ್ಬೋದು. ಇವ್ರೊಬ್ರೆ ಯಾವ್ದೋ ಬೇರೆ ಪಿಚ್ ಅಲ್ಲಿ ಆಡ್ತಿದಾರೆ ಏನಪ್ಪಾ ಅಂತ ನನ್ಗೆ ಅನ್ಸ್ಬಿಡ್ತು. ಆ ತರ ಒಂದು ಆಡ್ತಿದ್ರು. ಆಮೇಲೆ ಇಶಾನ್ ಕಿಶನ್ ಔಟ್ ಆದ್ಮೇಲೆ ಎಲ್ಲೋ ಫುಲ್ ಸ್ಲೋ ಆಗೋಯ್ತು ರನ್ ರೇಟ್ ಇಂಡಿಯಾದವ್ರದ್ದು. ಅಂತ ಟೈಮಲ್ಲಿ ಸೂರ್ಯಕುಮಾರ್ ಯಾದವ್ ಮತ್ತೆ ತಿಲಕ್ ವರ್ಮಾ ಒಳ್ಳೆ ಒಂದು ಪಾರ್ಟ್ನರ್ಶಿಪ್ ಬಿಲ್ಡ್ ಮಾಡಿದ್ರು. ಸ್ವಲ್ಪ ಏನು 170 ಹತ್ರ ಹೋಗೋದಕ್ಕೆ ಇಬ್ರು ಪಾರ್ಟ್ನರ್ಶಿಪ್ ಒಂದ್ ಒಳ್ಳೆ ಸಹಾಯ ಆಯ್ತು ಅಂತಾನೆ ಹೇಳ್ಬೋದು. ಇದಕ್ಕಿಂತ ಮುಂಚೆ ಇಶಾನ್ ಕಿಶನ್ ಜೊತೆ ತಿಲಕ್ ವರ್ಮಾ ಮಾಡಿದಾರೆ ಗೈಸ್, ಅದು ಒಂದು ಪಾರ್ಟ್ನರ್ಶಿಪ್ ಚೆನ್ನಾಗಿತ್ತು ಅಂತಾನೆ ಹೇಳ್ಬೋದು. ಒಟ್ಟಲ್ಲಿ ಓವರ್ ಆಲ್ ಆಗಿ ತಿಲಕ್ ವರ್ಮಾ ಅವರು ನಿಧಾನಗತಿ ಆಡಿದ್ರು ಇಬ್ರ ಜೊತೆ ಅಂದ್ರೆ ಸೂರ್ಯಕುಮಾರ್ ಯಾದವ್ ಜೊತೆಲಿ ಮತ್ತೆ ಇಶಾನ್ ಕಿಶನ್ ಜೊತೆಲಿ ಒಳ್ಳೆ ಒಂದು ಪಾರ್ಟ್ನರ್ಶಿಪ್ ಬಿಲ್ಡ್ ಮಾಡಿದ್ರು ಅಂತಾನೆ ಹೇಳ್ಬೋದು. ಇನ್ನು ನೆಕ್ಸ್ಟ್ ಶಿವಮ್ ದುಬೆ ಅವರು ಚೆನ್ನಾಗಿ ಲಾಸ್ಟ್ ಅಲ್ಲಿ ಫಿನಿಶ್ ಮಾಡ್ಕೊಟ್ರು. ಮತ್ತೆ ರಿಂಕು ಸಿಂಗ್ ಸಖತ್ ಕ್ರೇಜಿ ಆಗಿ ಅಂತಾನೆ ಹೇಳ್ಬೋದು. 4 ಬಾಲ್ಗೆ 11 ರನ್ ಹೊಡಿತಾರೆ. ಒಟ್ಟಿನಲ್ಲಿ ಬಾಯಿಗೆ ಬರ್ಸಿದ್ರು ಅಂತಾನೆ ಹೇಳ್ಬೋದು ಗೈಸ್. ಇಂಡಿಯಾದವ್ರು ಸ್ಟಾರ್ಟಿಂಗ್ ಅಲ್ಲಿ ಇಶಾನ್ ಕಿಶನ್ ಆ ತರ ಒಂದು ಕ್ರೇಜಿ ಎಲ್ಲೋ ಒಂದ್ ಕಡೆ 200 ಮೇಲೆ ಹೊಡಿತಾರೆ ಅಂತ ನಾನು ಅನ್ಕೊಂಡಿದ್ದೆ. ಆದ್ರೆ ಪಿಚ್ಚು ಹಂಗೆ ಇದೆ ಗೈಸ್, ಹೇಳಕ್ ಆಗ್ಲಿಲ್ಲ. ಪ್ರೇಮದಾಸ ಸ್ಟೇಡಿಯಂ ಅಲ್ಲಿ ಮಾತ್ರ ಅಲ್ಟಿ ಅಂತಾನೆ ಹೇಳ್ಬೋದು, ಒಂಥರ ಸೈಕ್ ಪಿಚ್ ಅಂತಾನೆ ಹೇಳ್ಬೋದು ಗೈಸ್. ಒಟ್ಟಿನಾಗಿ ಫಸ್ಟ್ ಇನ್ನಿಂಗ್ಸ್ ಅಲ್ಲಿ ಇಂಡಿಯಾದವರು 175 ಹೊಡಿತಾರೆ. ಟಾರ್ಗೆಟ್ 176 ಟಾರ್ಗೆಟ್ ಕೊಡ್ತಾರೆ ಪಾಕಿಸ್ತಾನದವ್ರಿಗೆ. ಈ ಪಾಕಿಸ್ತಾನದವರ ಏನ್ ಹೇಳೋಣ, ಫಸ್ಟ್ನೇ ಬಾಲೆ ಡಕ್ ಔಟ್ ಗೈಸ್. 0 ಫರಾವನ್ ಅವರು ಏನ್ ಲಾಸ್ಟ್ ಏಷ್ಯಾ ಕಪ್ ಅಲ್ಲಿ ಅಂತ ಚಿಂದಿಯಾಗಿ ಆಡಿದ್ರು ಬುಮ್ರಾ ವಿರುದ್ಧ, ನಾನು ಹಂಗೋಡ್ದೆ ಹಿಂಗೋಡ್ದೆ ಅಂತ ಕೊಚ್ಕೊಂತ ಇದ್ರು. ಈ ನೋಡಿ ಗೈಸ್, ಫಸ್ಟ್ ನಿಂದ ಹಾರ್ದಿಕ್ ಪಾಂಡೆಗೆ ವಿಕೆಟ್ ಒಪ್ಸಿದ್ರು, ಡಕ್ ಔಟ್ ಆದ್ರು ಅಂತಾನೆ ಹೇಳ್ಬೋದು. ಇನ್ನು ಸೈಮ್ ಅವರು ಏನ್ ಬುಮ್ರಾಗೆ 6 ಹೊಡಿತಾರೆ, ಅದಾದ್ಮೇಲೆ ನೆಕ್ಸ್ಟ್ LBW ಯಾರ್ಕರ್ಗೆ ಬಿದೋದ್ರು ಅಂತಾನೆ ಹೇಳ್ಬೋದು ಸೈಮ್ ಅವರು. ಮತ್ತೆ ಇನ್ನು ಸಲ್ಮಾನ್ ಅಲಿ ಆಗ ಅವರು ಏನ್ ಕ್ಯಾಪ್ಟನ್ಸಿ ಆಡ್ತಾರೆ ನಂಗಂತೂ ಒಂದು ಗೊತ್ತಿಲ್ಲ ಗೈಸ್. ಅವ್ರು ಆದ್ರು ಮತ್ತೆ ಇವ್ರು ಪಾಕಿಸ್ತಾನ ಬ್ಯಾಟಿಂಗ್ ಲೈನ್ ಅಪ್ ಅಲ್ಲಿ ಒಬ್ರೇ ಗೈಸ್ ಆಡಿದ್ರು, ಯಾರಂದ್ರೆ ಉಸ್ಮಾನ್ ಖಾನ್ ವಿಕೆಟ್ ಕೀಪರ್. ಅವ್ರೊಬ್ರೆ 44 ರನ್ ಹೊಡಿತಾರೆ. ಎಲ್ಲೋ ಒಂದ್ ಕಡೆ ಕಚ್ಕೊಂಡ್ರು ಅಂತಾನೆ ಹೇಳ್ಬೋದು. ಅದ್ ಹೆಂಗೆ ಮಕ ತೋರ್ಸೋ ನನ್ಗಂತೂ ಗೊತ್ತಿಲ್ಲ ಗೈಸ್. ಈ ಒಂದ್ ಸಂಪತ್ತಿಗೆ ಬಾಯ್ ಕಟ್ ಮಾಡ್ತೀನಿ, ಅದ್ ಕಟ್ ಮಾಡ್ತೀನಿ, ಇದ್ ಕಟ್ ಮಾಡ್ತೀನಿ ಅಂತ ಬಿಲ್ಡ್ ಅಪ್ ತಗೊಂತ ಇದ್ರು. ಓವರ್ ಆಲ್ ಆಗಿ ಪಾಕಿಸ್ತಾನದವರು 114ಕ್ಕೆ ಆಲ್ ಔಟ್ ಆಗ್ತಾರೆ. ಇದರಲ್ಲಿ ಇಂಡಿಯಾ ಪರ ಹೇಳೋದಾದ್ರೆ ಯಾರಪ್ಪ, ಹಾರ್ದಿಕ್ ಪಾಂಡ್ಯ 2 ವಿಕೆಟ್ ತಗೊಂತಾರೆ, ಬುಮ್ರಾ 2 ವಿಕೆಟ್ ತಗೊಂತಾರೆ, ಮತ್ತೆ ವರುಣ್ ಚಕ್ರವರ್ತಿ 2 ವಿಕೆಟ್ ತಗೊಂತಾರೆ, ಅಕ್ಷರ್ ಪಟೇಲ್ ಮತ್ತೆ 2 ವಿಕೆಟ್ ತಗೊಂತಾರೆ. ಕರ್ಮ ನೋಡಿ ಗೈಸ್, ಇಲ್ಲಿ ನಮ್ ಕಡೆ ಬ್ಯಾಟ್ಸ್ಮನ್ ಗಳೆಲ್ಲ ವಿಕೆಟ್ ತೆಗಿಂಗ್ ಹೋಗ್ಬಿಟ್ರು. ತಿಲಕ್ ವರ್ಮಾ ವಿಕೆಟ್ ತೆಗಿತಾರೆ. ಯಪ್ಪ ಏನ್ ಹೇಳ್ಬೇಕು ಈ ಪಾಕಿಸ್ತಾನದವ್ರಿಗೆ, ಇದನ್ನ ರೈವಲ್ರಿ ಅಂತೆ. ಯಾವನ್ ಗುರು ಹೇಳಿದೀರಿ ಮ್ಯಾಚ್ ರೈವಲ್ರಿ ಅಂತೆ. ಪಾಕಿಸ್ತಾನ ಮ್ಯಾಚ್ ಪಾಕಿಸ್ತಾನ ಅಂತಾರೆ. ಯಾವ ಒಂದ್ ಸುಮ್ನೆ ಪಾಕಿಸ್ತಾನ ಬಿಲ್ಡಪ್ ತಗೊಂತಾರೆ ಹೊರತು ನೋಡಿ ಗೈಸ್, ಏನು T20 ವರ್ಲ್ಡ್ ಕಪ್ ಅಲ್ಲಿ ಇವಾಗ 9ನೇ ಸಲ ಕನ್ಸಿಕ್ಯೂಟಿವ್ ಆಗಿ ಗೆದ್ದಿದ್ದಾರೆ ಅಂತ ಹೇಳ್ಬೋದು. 10ರಲ್ಲಿ 9 ಸಲ ಗೆದ್ದಿದ್ದಾರೆ ಇಂಡಿಯಾದವರು, ಒಂದೇ ಒಂದ್ ಸಲ ಮಾತ್ರ ಪಾಕಿಸ್ತಾನ ಗೆದ್ದಿದ್ದಾರೆ. ನನಗಂತೂ
ಇನ್ ನೆಕ್ಸ್ಟ್ ಟೈಮ್ ಇಂದ ಬರುವಾಗ ಯಾವ ರೈವಲ್ರಿನೂ ಇರೋಂಗಿಲ್ಲ ಏನು ಇರಂಗಿಲ್ಲ ಅಂತ ನನ್ಗನ್ಸುತ್ತೆ. ಇವ್ರ ಅಂತ ಒಂದು ಆಟಕ್ಕೆ ರೈವಲ್ರಿ ಅಂತೆ ಗೈಸ್, ನೀವೇ ಇದಕ್ಕೆ ಡಿಸೈಡ್ ಮಾಡ್ಬೇಕು. ಓಕೆ ಗೈಸ್, ಇವತ್ತಿನ ಮ್ಯಾಚ್ ಹೇಗಿತ್ತು ಅಂತ ನನಗೆ ಕಮೆಂಟ್ ಮಾಡಿ ನೋಡೋಣ. ಇದೇ ತರ ಕ್ರಿಕೆಟಿಂಗ್ ಅಪ್ಡೇಟ್ಗಾಗಿ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಈ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತಾ ಇದೀನಿ. ಮುಂದಿನ ವಿಡಿಯೋದಲ್ಲಿ ಸಿಗೋಣ ಗೈಸ್, ಬಾಯ್.